ಕೃಪೆಯಿಂದ ಮಾತುಗಾರನಾಗುತ್ತಾನೋ ಹೌದು ಕುರುಡನು ಯಾರ ಕೃಪೆಯಿಂದ ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಆಗುತ್ತಾನು. ಕೊಂಚನು ಯಾರ ಕೃಪೆಯಿಂದ ಪರ್ವತವನ್ನು ಹತ್ತುವಂತವನಾಗುತ್ತಾನೋ ಹೌದು ಹೌದ್ರಿಪ್ಪ. ಅಂತ ಪರಮಾನಂದ ದಯಾನಿಧಿ ಯಾರಿಪ್ಪ ಅವರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ನಾಯಕ ಯಾರಿ ಸರ? ಪರಮ ಜಗದ್ಗುರು ಗೌರಿ ಸೋಮಲಿಂಗೇಶ್ವರರ ಹೌದು ದಿವ್ಯ ಚರಣಾರವಿಂದಗಳಲ್ಲಿ ಕೂಡ ಕೋಟಿ ಕೋಟಿ ನಮನಗಳನ್ನ ಹೇಳಿ ಹೇಳಿ ಆತನ ಪರಮ ಶಿಷ್ಯನಾಗಿ ಕೈಲಾಸದಲ್ಲಿ ಭಕ್ತಿಯನ್ನ ಮಾಡಿ ಮಾಡಿ ಶಿವ ಪಾರ್ವತಿಯರ ಮನಸ್ಸವನ್ನ ಗೆದ್ದು ಹೌದು ಹೌದಪ್ಪ ಹೌದು ಸರ್ವ ಸಾಹಿತ್ಯಗಳನ್ನು ಪಡೆದುಕೊಂಡು ಬಂದ ನನ್ನಪ್ಪ ಮುತ್ಯ ಅಮಸಿದ್ದ ಹೌದು. ಏನೇನ ಪಡೆದುಕೊಂಡು ಬಂದ ಅಂತ ಕೇಳಿದ್ರು ತಮ್ಮ. ಏನ್ ಪಡೆದ್ರಿಪ್ಪ? ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಿಕಿಲ ಬೆಳಕಿಲ ಹೌದಾ ಪ್ರಸಾದ ಗಂಟವನ್ನ ತಗೊಂಡು ತಂದಿ ಹಿಂದ ಮಾಡಿ ನಂದಿ ಮುಂದ ಮಾಡಿ ಬೈಲಭೂತಾಳ ಸಿದ್ದನ ಕರ್ಕೊಂಡು ಹೌದಾ ಎಲ್ಲಿ ಹೇಳಿದ್ರು ಅಂತ ಕೇಳಿದ್ರು ತಮ್ಮ. ದ್ರೋಹಣಗಿರಿಯ ಪರ್ವತನಲ್ಲಿ ಇಳಿದು ಹೌದು ಹೌದು ಆದಿವಾಸಿ ಜನಕ್ಕೆ ಉದ್ಧಾರ ಮಾಡಿ ಮಾಡಿ ಪಂಚ ಪಾಂಡವರ ಮನೆಯಾಗ ಊಟ ಮಾಡಿ ವಾರದ ಒಡಿ ಅನಿಸಿಕೊಂಡು ಹೌದು ಯಾವ ಇದೆ ಅರಕೇರಿ ಜಾಲಗೇರಿ ಸಿದ್ದಾಪುರ ಹಾ ಮೂರರ ಮುಮ್ಮತ್ತಿ ಗುಡ್ಡದ ಮೇಲೆ ಹೌದು ಕಲ್ಲಿನ ಗದ್ದಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹೌದು ಅಂತರ್ಲೆ ಧೈರ್ಯ ಹೊಡೆದುಕೊಂಡು ವಾಸಗಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಮುದ್ದೆ ಅಮೋಘಸಿದ್ದನ ಪಾದಕ್ಕೂ ಕೂಡ ನಮನಗಳನ್ನ ಹೇಳಿ ಹೇಳಿ ಅಮೋಘಸಿದ ಮುತ್ತನಿಗೆ 4 ಮಂದಿ ವರದಿನ ಮಕ್ಕಳು ತಮ್ಮ. ಹೌದು ಹೌದು 3 ಮಂದಿ ಪುಣ್ಯದ ಮಕ್ಕಳಾಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಅವ್ರು ಯಾರ್ಯಾರಿ ಸರ? ಅವತಾರ ಸಿದ್ಧ ದೇವೇಂದ್ರ ಬಿಳಿಯನ ಸಿದ್ಧ ಹಾ ಆಚಾರ್ಯಗೌಡ ಸೋಮಣ್ಣ ಮುತ್ತ ಕಡಿ ಹುಟ್ಟ ಕನ್ನ ಮುತ್ತ ಹೌದು ತಂಗಿ ರೇವಕಾದೇವಿ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿ ಸುತ್ತ ಪುಣ್ಯದ ಮಕ್ಕಳು ಯಾರ್ಯಾರಪ್ಪ ಅಂತ ಕೇಳಿದ್ರ ಯಾರ್ಯಾರಿಪ್ಪ ಪುಣ್ಯದ ಮಕ್ಕಳು? ಏರ್ವಾಡ ಮಂಗರಾಯ ಕರಣಿ ಮಳಕಾರಿಸಿದ್ದ ಹೌದು ಮಾಯಾ ನಮಗ ಮಹಾದಲಿಂಗನ ಭಾಗಕ್ಕೂ ಕೂಡ ಆಹಾ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲೂಸಿ ಅದೇ ರೀತಿ ಯಾವ ಬಿಜಾಪುರ ಜಿಲ್ಲೆ ದೇವರಿಪ್ಪರಿಗೆ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಇಂಗಳಗಿ ಗ್ರಾಮದಲ್ಲಿ ವಾಸಗಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಮುತ್ತೆ ಅಮೋಘಸಿದ್ದ ಮತ್ತು ಸನಗುಣ ಮುತ್ತನ ಪಾದಕ್ಕೂ ಕೂಡ ಆಹಾ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿ ಸುತ್ತ ಅದೇ ರೀತಿ ಬಿಜಾಪುರ ಜಿಲ್ಲೆಯ ಹೌದು ಬಿಜಾಪುರ ತಾಲೂಕಿನ ತಕ್ಕಳಿಕೆ ಗ್ರಾಮದಲ್ಲಿ ವಾಸಗಿರ್ತಕ್ಕಂಥ ನನ್ನಪ್ಪ ಕರಿಸಿದ್ದನ ಪಾದಕ್ಕೂ ಕೂಡ ಹೌದು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಯಾಕಂತ ಕೇಳಿದ್ರು ತಮ್ಮ. ಯಾಕ್ರಿಪ್ಪ? ಪ್ರತಿದಿನ ಕಾರ್ಯಕ್ರಮ ಇರುವುದರಿಂದ ಏನ್ ಹೇಳ್ರಿ ಸರ? ಹಾಡೋದ್ರಲ್ಲಾಗ್ಲಿ ಮಾತನಾಡೋದ್ರಲ್ಲಾಗ್ಲಿ ಹೌದು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಾಗ್ಲಿ ಆಗದಿ ತಪ್ಪತ್ತರಿಗಳ ಆತ ತಮ್ಮ. ಯಾಕಂತವ್ರಿ ಮೆಣಕ್ ಹತ್ತು ಸ್ವಲ್ಪ ಹೆಣ ಚಂದ ಮಾಡಿ ತಪ್ಪಾತ. ಅದು ಕರೆ ತಮ್ಮ. ಯಾಕಂತ ಕೇಳಿದ್ರ ಹೌದು ನಡುವಂತ ಮನುಷ್ಯ ಎಡುವುದು ಸಹಜದ. ಏನ್ ಪುತ್ತರ್ ಹೇಳ್ತಾರತ್ ಮಾಡ್ರಿ ಅವನು? ಪುಸ್ತವ್ರಿಗೆ ಎಡಲಕ್ಕ ಬರಲ್ಲ. ಹೌದು ಅದಕ್ಕಾಗಿ ತಪ್ಪಾತ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮುಗಿದ ಕೈ ಮುಗಿದುಕೊಂಡು ಕೈ ಮುಗಿದುಕೊಂಡು ಮುಂದೆ ಹೆಂಗ ಜ್ಞಾನಿ ಒಂದು ಮಾತು ಹೇಳ್ತಾನ ತಮ್ಮ. ಏನ್ ಹೇಳ್ತಾರಿಪ್ಪ ಜ್ಞಾನಿ ಮಾತಾ? ಶಿವಪಾರ್ವತಿ ಸ್ವರೂಪದಲ್ಲಿ ಕೊಡಿರ್ತಕ್ಕಂಥ ಏನ ತಾಯಿ ತಂದೆಗೂ ಹೌದಾ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕೊಡಿರ್ತಕ್ಕಂಥ ಅಣ್ಣ ತಮ್ಮಂದಿರಿಗೂ ಹೌದು ಹೌದಪ್ಪ ಅಕ್ಕ ಮಾದೇವಿ ಸ್ವರೂಪದಲ್ಲಿ ಕೊಡಿರ್ತಕ್ಕಂಥ ಏನ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ಹೌದು ಒಂದು ಸಾರಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಯಾಕಂತ ಕೇಳಿದ್ರು ತಮ್ಮ. ಯಾಕ್ರಿ ಸರ? ಜ್ಞಾನಿ ಒಂದು ಕಡೆ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾರಿಪ್ಪ? ವನ ಸಿಂಗರಮ್ಮ ಮಯೂರ ಗಿರಿ ಸಿಂಗರಮ್ಮ ಕೋಗಿಲೆ ಹೌದು ಹೌದು ಕೋಗಿಲೆ ಸದಾ ಸಿಂಗರಮ್ಮ ಪಂಜುರ ಹೌದು ಸದಾ ಸಿಂಗರಮ್ಮ ಪಂಡಿತ ಅಂತ ನಾವು ಏನ್ ಕಂಡ್ರಿ ಅನ್ರಿಪ್ಪ ಮಾತಾ? ವನದೊಳಗೆ ನವಿಲಿದ್ದರೆ ಚಂದ. ಹೌದಾ ವನದೊಳಗೆ ನವಿಲಿದ್ದರೆ ಚಂದ, ಹೌದು ಗುಡ್ಡಗಾಡದೊಳಗೆ ಕೋಗಿಲಿದ್ದರೆ ಚಂದ. ಚಂದ ಚಂದ ರಾಜನ ದರ್ಬಾರದೊಳಗೆ ಆನೆಯಂಬರಿದ್ದರೆ ಚಂದ. ಹೌದು ಇಂಥ ತುಂಬಿದ ಸಭಾದೊಳಗೆ ಹೌದು ಮಾತಾಡುವಂತ ಹೇಳುವಂತ ಕೇಳುವಂತ ಪಂಡಿತರಿದ್ರೆ ಸಭಾ ಚಂದ ಅಂತ ಹೇಳ್ತಾರ. ಹೇಳ್ತಾರಿಪ್ಪ ಮಾತಾ? ಅದಕ್ಕ ಹೌದು ಬಸವಣ್ಣವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಮ್ಮ. ಏನ್ ಹೇಳ್ರಿ ಸರ ಬಸವಣ್ಣವರು ಮಾತಾ? ಒಳ್ಳವರು ಶಿವಾಲಯ ಕಟ್ಟುವರು. ಹೌದು ಹೌದು ಒಳ್ಳವರು ಶಿವಾಲಯ ಕಟ್ಟುವರು. ನಾನೇನು ಮಾಡಲಿ ಕಡು ಬಡವನ್ನು ಕಡು ಬಡವನು ನನ್ನ ದೇವೇ ದೇಗಲಾಗ ಕಾಲವೇ ಕಂಬ ಆಹಾ ಕೆರ ಹಣ್ಣಿನ ಕಳಸ ನೋಡಂದ. ಹೌದು
ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಮಹಾತ್ಮರು. ಹೌದ್ ಹೌದಪ್ಪ. ಶ್ರೀಮಂತ ಬಾಳ ಇದ್ದಾವ, ಏನ್ ಮಾಡ್ತಾನ್ರಿ? ಒಳ್ಳೆ ಒಂದು ಗುಡಿಯನ್ನ ಕಟ್ಟಿ ಬಂಗಾರದ ಕಳಸವನ್ನು ಇಡಬಹುದು. ಹೌದ. ಆದ್ರೆ ಬಡವ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತಾರ್ರಿ? ಏನ ದೇವ ದೇಗಲ ಮಾಡಿಕೊಂಡು, ಹೌದು, ಶಿರವೇ ಹೊನ್ನಿನ ಕಳಸ ಮಾಡಿಕೊಂಡು, ಹಾ, ಈ ಕಾಮ ಕ್ರೋಧ ಮದ ಮಚ್ಚರ್ಗಳು ಅಂತಕ್ಕಂತ ಎಲ್ಲ ಕೆಟ್ಟ ಹೊಲಸನ್ನ ಹೌದಾ ತೆಗೆದೊಗದು ಭಗವಂತಗ ಧ್ಯೇಯ ಇದು ದೇಗಲ ಅಂತ ಹೇಳಿ ಹೇಳ್ತಾನವ. ಹೌದು. ಇರ್ಲಿ ತಮ್ಮ ಹೆಂಗ ಅಂತ ಕೇಳಿದ್ರೆ ಹೆಂಗ್ರಿಪ್ಪ? ಬಾಳ ಇವತ್ತ ನಾವು ಈ ತಕ್ಕಲ್ಕಿ ಗ್ರಾಮದೊಳಗೆ ಸೇವೆ ಮಾಡ್ಬೇಕಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿಪ್ಪ? ನಾವು ಮಾಡಿರ್ತಕ್ಕಂಥ ಪೂರ್ವ ಜನ್ಮದ ಪುಣ್ಯ ತಕ್ಕಲ್ಕಿ ಗ್ರಾಮದಾಗ ಇಂತ ಹಿರಿ ಕಲಾವಿದರ ಹೌದ ಜೋಡಿ ಕಾರ್ಯಕ್ರಮ ಮಾಡ್ಬೇಕಂದ್ರ ನಾವು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದ. ಹೌದು. ಅದಕ್ಕಾಗಿ ಇಂತ ಪುಣ್ಯ ಜಾಗದೊಳಗೆ ನಾವು ಬಂದೇವಿ. ಬಂದೇವಪ್ಪ. ಬಹಳ ಚಂದ ಹೇಳಿದ್ರೆ ಹಿರಿ ಕಲಾವಿದರು ಎಲ್ಲ ಯಾವ ಊರು ಜಿಲ್ಲಾ, ಯಾವ ಊರು ತಾಲೂಕ, ಯಾವ ತಾಲೂಕ, ಯಾವ ಊರ, ಎಲ್ಲಿ ಬಂದು ಮೇಳ, ಎಲ್ಲಿಂದ ಬಂದು ಇಂದಿರಾ ಗಾಂಧಿ ಬಂದ್ಲು, ಕರಿಗೆ ಬಂದ, ಕರಿಗೇನ ಹಿಂದೆ ಬಂದ, ನಾವು 1500 ಪಗಾರ ಅದ, ಹಾ ಹಾ, ಎಲ್ಲ ಬಹಳ ಚಂದ ಹೇಳಿ ಹೌದು, ಒಂದು ಸಂವಾದ ಅಂತ ಇಟ್ರು ತಮ್ಮ. ಹೌದು. ಯಾಕಂತ ಕೇಳಿದ್ರೆ ಒಂದು ಮಾತು ಹೇಳ್ತೀನಿ ಅನ್ನ ಆತ್ಮೀಯ ಬಂಧುಗಳ ನಮಗ. ಏನ್ರಿ ಸರ ಮಾತಾ? ನಾವು ಮಾತಾಡ್ತಿರ್ತಕ್ಕಂಥ ಮಾತ ನಿಮಗ ಬ್ಯಾಸರ ಆಗ್ತಾವ. ಹೌದಾ? ಯಾಕಂದ್ರ ನಾವು ಸಣ್ಣ ಕಲಾವಿದರು. ಹೌದು. ಏನೋ ಎಂತವ್ರು ಕೂಡ ದೊಡ್ಡವ್ರು ಕೂಡ ಕಟ್ಟಿ ಕಡಿಬೇಕಪ್ಪ ಅಂತಂದ್ರೆ ಒಂದು ಮುಳ್ಳು ದೊಡ್ಡ ಹೆಂಟರು ಕೂಡ ಕಟ್ಟಿ ಕಡ್ದಂಗ ಆಗ್ತದೆ. ಹಾ, ಯಾಕಂತ ಕೇಳಿದ್ರೆ ಅವ್ರು ಎತ್ತನ ಮಾತಾಡಿದ್ರು ಯಾರಿಗೆ ಬ್ಯಾಸರ ಆಗಂಗಿಲ್ಲ. ಏನಪ್ಪ ಮಾತಿದು? ಮಾತಂದ್ರ ಮುತ್ತು ಉದ್ರದಂಗ ಮಾತಾಡ್ತಾರ ಅವರು. ಹೌದ. ಬಹಳ ಬಲ್ಲವರು, ಬಹಳ ತಿಳ್ಕೊಂಡವ್ರು ಇದಾರ. ಹೌದು. ಅದಕ್ಕೆ ಭಗವಂತ ನಮಗೆಷ್ಟು ಬುದ್ಧಿ ಕೊಟ್ಟಾನ, ನಮಗೆ ಎಷ್ಟು ನೆನಸ್ತದ. ಹೌದು. ಅಟ್ಟೆ ಹಿಡ್ಕೊಳಕ್ ಬರ್ತದ, ಮಾತ್ರ ಜಾಸ್ತಿ ಏನೋ ಮಾಡಕ್ ಆಗಲ್ಲ. ಆಹಾ, ಅದಕ್ಕೆ ಒಂದು 2 ವಿಷಯಗಳನ್ನ ಇಟ್ಟಾರ ಬಹಳ ಅತಿ ಸುಂದರವಾಗಿರ್ತಕ್ಕಂಥ. ಯಾವ್ಯಾವ್ರಪ್ಪ ವಿಷಯ? ಏನು ಶರಣರ ಹೆತ್ತು, ಏನು ಸಂತರ ಹೆತ್ತು ಅಂತಕ್ಕಂಥ 2 ವಿಷಯಗಳನ್ನ ಇಟ್ಟಾರ ತಮ್ಮ. ಏನು? ಏನು ಶರಣರ ಹೆತ್ತು, ಏನು ಸಂತರ ಹೆತ್ತು. ಹೌದು, ಹಿಂಗ 2 ವಿಷಯಗಳನ್ನು ಇಟ್ಟಾರ. ಏನು ಸಂತರು ಏನೇನು ಪವಾಡಗಳನ್ನ ಮಾಡಿ ಮುಕ್ತಿ ಹೊಂದ್ಯಾರ. ಹೌದು ಹೌದು. ಇನ್ನು ಶರಣರು ಏನು ಪವಾಡಗಳನ್ನು ಮಾಡಿ ಮುಕ್ತಿ ಹೊಂದ್ಯಾರ ಅಂತಕ್ಕಂಥದ್ದು ಹೇಳ್ಬೇಕಾಗಿತ್ತ ಅಂತಕ್ಕಂಥ ವಿಷಯನ ಇಟ್ಟಾರ. ಇನ್ನು ನಾವು ಯಾವಾಗ ಹಿಡ್ಕೊಂಡು ಬೆಳೆಸೋದಪ್ಪ ಅಂತ ಕೇಳಿದ್ರೆ ಸಂತರ ಬಗ್ಗೆ ನಾವು ಹಿಡ್ಕೊಂಡು ಬೆಳೆಸ್ಬೇಕಾಗಿದಪ್ಪ. ಸಂತರು ಏನು ಕೆಲಸ ಮಾಡ್ಯಾರ ಅಂತಕ್ಕಂಥದ್ದು ನಾವು ಹೇಳ್ಬೇಕು. ಹೌದು. ಇನ್ನು ಬಹಳ ಬಲ್ಲವರು ಅದರ ಶರಣರು ಹಿಡ್ಕೊಂಡು ಬೆಳೆಸ್ತಾರ ಬಹಳ ಉತ್ತಮ ರೀತಿಯಿಂದ. ಹೌದು. ಹ್ಯಾಂಗ ಸಂತರು ದೊಡ್ಡವರು ಅಂತ ಕೇಳಿದ್ರೆ ತಮ್ಮ ಹೆಂಗಂತೀರಿ? ಒಂದು ಊರೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಒಬ್ಬಕ್ಕೆ ಹೆಣ್ಣು ಮಗಳು ಏನ್ ಮಾಡ್ರಿಪ್ಪ? ಒಂದು ಅನ್ಯಾಯ ಕೆಲಸವನ್ನ ಮಾಡಿ ಹೌದು. ಕಾಲು ಜಾರುವಂತ ಕೆಲಸ ಮಾಡಿದ್ಲು, ಗರ್ಭಿಣಿ ಆಗಿದ್ಲು ತಮ್ಮ. ಹೌದಾ? ಆ ಗರ್ಭಿಣಿ ಆದ ಕಾಲಕ್ಕೆ ಏನಾಗ್ಬಿಡ್ತದ, ಊರಾಗ ಅವಮಾನ ಆಕೈತಿ, ನೀ ಯಾರು ಏನಂತ ಹೇಳಿ ಹೇಳಿ ಈ ಕೆಲಸಕ್ಕೆ ಯಾರು ಕಾರಣ ಕೇಳಿದ್ರೆ ನನ್ನ ಜೀವ ಇದ್ದು ಸತ್ತಂಗ ಅಂತ ಹೇಳಿ ತಿಳ್ಕೊಂಡು ಹೌದು. ಆ ಹೆಣ್ಣು ಮಗಳು ಏನ್ ಮಾಡ್ಲಪ್ಪ ಅಂತಂದ್ರ ಊರು ಬಿಟ್ಟು ದೂರ ಹೋಗಿ ಹೌದು ಒಂದು ಗಿಡಕ್ಕೆ ಹೋಗಿ ಊರ್ಲಿ ಹಾಕೋಬೇಕಂತ ಹೇಳಿ ಜೋತೆಲ್ಲ ಕಟ್ಟಿದ್ಲು. ಹೌದು. ಅವಾಗ ಸಂತ ತುಕಾರಾಮ ಮಹಾರಾಜ ಏನ್ ಹೇಳ್ತಾರಿಪ್ಪ? ಅದೇ ದಾರಿ ಹಿಡಿದು ಹಾಕಿದ ತಮ್ಮ. ಹೌದು. ಅವಾಗ ಹೆಣ್ಣು ಮಗಳು ಊರ್ಲಿ ಹಾಕೋದನ್ನ ನೋಡಿ ಅವಾಗ ಹೇಳ್ತಾಳೆ, ಹೋದ್ರಿ ಕೇಳ್ತಾನ, ಏನಂತ? ಏ ತಂಗಿ ಏನು ಮಾಡ್ಲಕತ್ತಿ ನೀನು ಅಂತ ಕೇಳ್ದವ. ಅವಾಗ ಏನ್ ಹೇಳ್ತಾರ್ರಿಪ್ಪ ತಂಗಿ? ಅವಾಗ ತುಂಬಿದ ಗರ್ಭಿಣಿ ಇದ್ದ ಹೆಣ್ಣು ಮಗಳು ಒಂದು ಮಾತು ಹೇಳ್ತಾಳ, ಏನಪ್ಪ? ಯಪ್ಪ ಭಗವಂತ ನಾನು ಸಾಯ್ಬೇಕಾಗ್ಯದ, ಊರ್ ಹಾಕೋಬೇಕಾಗ್ಯದ, ನಾನು ಹೌದು. ನಾ ಮಾಡಲಾರ್ದಂತ ಕೆಟ್ಟ ಕೆಲಸ ನಾ ಮಾಡಿನಂದ್ರೆ ಈ ಭೂಮಿ ನನ್ನ ಬದುಕಬಾರದು. ಹೌದು ಅಂತೇಳಿ ಆ ಹೆಣ್ಮಗಳು ಅಂದಾಗ ಅತ್ತಾನ, ಅಂತ ಕೆಲಸ ಏನು ಮಾಡಿದೀನಿ ಅಂತ ಕೇಳಾಗ ಹೇಳ್ತಾರೆ ಹೆಣ್ಮಗಳು. ಏನ್ ಹೇಳ್ತಾರಿ ಸರ? ಯಪ್ಪ ಮಾಡಿದ್ರು ತಪ್ಪು ಮಾಡಿನಿ, ಕಾಲು ಜಾರುವಂತ ಕೆಲಸ ಮಾಡಿನಿ, ಹೌದು. ತುಂಬಿದ ಗರ್ಭಿಣಿ ಅದೀನಿ ನಾನು. ಹೌದು. ಇದಕ್ಕೆ ಯಾರ ಕಾರಣ ಅಂತ ಕೇಳಿದ್ರೆ ನಾ ಏನ್ ಹೇಳಪ್ಪ ಯಪ್ಪ, ಹೌದು. ಅದಕ್ಕೆ ನಾ ಸಾಯ್ಬೇಕಾಗ್ಯದ ಅಂತ ಹೇಳಿ ತುಕಾರಾಮ ಮಹಾರಾಜಿಗೆ ಹೇಳ್ತಾಳ ಹೆಣ್ಣು ಮಗಳು. ಅವಾಗ ಹೆಣ್ಣು ಮಗಳು ಹೇಳಿದ ಮಾತಿಗೆ ಯಾವತ್ತನ ತುಕಾರಾಮ ಏನ್ ಹೇಳ್ತಾನ್ರಿ? ಒಂದು ಪುಣ್ಯದ ಕೆಲಸ ನಾ ಮಾಡ್ದಪ್ಪ ಅಂತಂದ್ರ ಹೌದು. ಒಂದು ಹೊಟ್ಟೆಗಿರ್ತಕ್ಕಂಥ ಕೂಸ, ಹೌದು, ಮತ್ತು ಒಬ್ಬಕ್ಕೆ ತಾಯಿ ಜೀವ ಉಳಿಸ್ದಂಗ ಅಕ್ಕದನ್ನ ಅಂತ ಹೇಳಿ ತಿಳ್ಕೊಂಡು, ಹೌದು, ತಂಗಿ ನೀವು ಒಟ್ಟೆ ಏನು ಮಾಡ್ಕೊಳಕ್ ಹೋಗ್ಬೇಡ, ನನ್ನ ಹೆಸರು ಹೇಳು ಊರಾಗ ಯಾರ ಕೇಳಿದ್ರಂದ್ರ ನನ್ನ ಹೆಸರು ಹೇಳು. ಯಾರಪ್ಪ ಅಂತಂದ್ರೆ ದೇವ್ರು ಅನಿಸ್ಕೊಂಡ ತುಕಾರಾಮ್ ಮಹಾರಾಜ. ಹೌದು. ಊರೊಳಗೆ ದೇವ್ರು ಅನಿಸ್ಕೊಂಡ ನೋಡು, ಅವನೇ ಈ ಕೆಲ್ಸಕ್ಕೆ ಕಾರಣವನ್ನತ್ತ ನನ್ನ ಹೆಸರು ಹೇಳು ಅಂತ ಹೇಳಿ. ಹೌದು. ಆ ಹೆಣ್ಣು ಮಗಳಿಗೆ ಅವ ಹೇಳ್ತಾನ. ಅವಾಗ ಹೌದು. ಆ ಹೆಣ್ಣು ಮಗಳು ಊರಾಗ ಬರ್ತಾಳ, ಮುಂದೆ ಎಲ್ಲಾರು ಕೂರ್ತು ದೈವ. ಹೌದು. ಅವಾಗ ಕೂಡ ಹೆಣ್ಣು ಮಗಳಿಗೆ ಪ್ರಶ್ನೆ ಮಾಡ್ತಾರ, ಏನಂತ? ಎಲ್ಲಿ ಇಂತ ಕೆಲಸ ಮಾಡಿದಿ ನೀನು, ಹೌದು, ಎಲ್ಲಿ ಗಲತ್ ಕೆಲಸ ಮಾಡಿದಿ, ಯಾರದಕ್ಕೆ ಕಾರಣ ಅಂದಾಗ ಹೌದು, ನೀವೇನು ಸಂತ ತುಕಾರಾಮ ಅಂತ ಹೇಳ್ಕೊಂಡ್ರೆ ಏನೋ ಮಾತಾಡ್ತೀರಿ ನೋಡು. ಹೌದು ಹೌದು,
ಹೌದು ಅವನೇ ಈ ಕೆಲಸಕ್ಕೆ ಕಾರಣವನ್ನ ಅಂತ ಹೇಳ್ಕೊಂಡ್ರೆ ಹೇಳಿದಾಗ ಆಹಾ ಅವಾಗ ತುಕಾರಾಮನ ಮೇಲೆ ಶಕ್ತಿ ಅಂತ ಮಂದಿ ಹೌದಾ ಇದ್ದೆ ನೋಡ ಮಾತಾ ಮತ್ತೆ ಅವಾಗ ತುಕಾರಾಮನ ಮೇಲೆ ಸಿಟ್ಟು ಅಂತ ಮಂದಿ ಬಂದು ಏನ್ ಮಾಡ್ತಾರೆ ಸರ ತುಕಾರಾಮ ಹಿಡ್ಕೊಂಬಂದ್ರೆ ಏನು ಮಗನ ಏನೋ ಊರಾಗ ದೇವ್ರು ಅನಿಸ್ಕೊಂಡಿದೆ ಸ್ವಂತ ಅಂತಂದ್ರೆ ತುಕಾರಾಮ್ ಮಾಡೋದಪ್ಪ ಅಂತಂದ್ರ ಹೌದು. ದೇವ್ರು ಸ್ವರೂಪ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವು ಇಂಥ ಕೆಟ್ಟ ಕೆಲಸ ಮಾಡಿ ಯಾ ಮಗನ ಅಂತ ಹೇಳಿ ತುಕಾರಾಮನ ಹಿಡ್ಕೊಂಡ್ ಬಂದು ಸ್ವಚ್ಛಗ ತಲೆ ಬೋಳಿಸಿ ಉಳ್ಳಾಗಡ್ಡಿ ಹಾರ ಕೊಳ್ಳಾಗ ಮಾಡಿ ಮಾಡಿ ಒಂದು ಕತ್ತಿ ಮರಿತಂದು ಕತ್ತಿ ಮೇಲೆ ತುಕಾರಾಮನ ಕುಂದಿರಿಸಿ ಹೌದು ಒಂದು ಮರವನ್ನು ತಲೆ ಮೇಲೆ ಇಟ್ಟು ಊರಾಗ ಮೆರವಣಿಗೆ ಮಾಡ್ಲಕತ್ರು ಹೌದಾ ಯಾರಿಗೂ ಸಂತ ತುಕಾರಾಮಗ ಹೌದು ಹೌದು ಅವಾಗ ಸಾಕ್ಷಾತ್ ಪಾಂಡುರಂಗ ಅವನಿಗೆ ಹೊರ ನೀಡಿ ನೀಡಿ ಆ ಕೂತಿರ್ತಕ್ಕಂತ ಕತ್ತಿ ಮರಿ ಹೋಗಿ ಕುದುರೆ ಮರಿ ಆಗತ್ತಮ್ಮ ಹೌದಾ ಆ ಕೊಳ್ಳಾಗ ಹಾಕಿರ್ತಕ್ಕಂತ ಉಳ್ಳಾಗಡ್ಡಿ ಹಾರ ಆಹಾ ಆ ಮಲ್ಲಿಗೆ ಹೂವಿನ ಹಾರ ಚೆಂಡು ಹೂವಿನ ಹಾರ ಆಗ್ಯದ ಹೌದಾ ಮತ್ತಿನ ತಲೆ ಮೇಲೆ ಇಟ್ಟಿರ್ತಕ್ಕಂತ ಮರ ಬಂಗಾರ ಕಿರೀಟ ಆಗ್ಯದ ಇದು ಯಾರ ಆಶೀರ್ವಾದ ಅಂತ ಹೇಳಿದ್ರೆ ಯಾರಪ್ಪ ಸಂತ ತುಕಾರಾಮ ಮಾಡಿರ್ತಕ್ಕಂತ ಭಗವಂತನಲ್ಲಿ ದುಡ್ಕೊಂಡಿರ್ತಕ್ಕಂಥ ಕೆಲಸ ತುಕಾರಾಮ ಇಂಥ ಕೆಲಸ ಮಾಡ್ಯಾನ ಹೌದು ಹೌದು ಇದು ಸಂತರು ಮಾಡಿರ್ತಕ್ಕಂಥ ಕೆಲಸ ಹೌದು ಮುಂದಿನ ಸನ್ನಿಗೆ ಶರಣರು ಏನು ಮಾಡಿದ್ರು ಅಂತಕ್ಕಂಥದ್ದು ಯಾಕ ಯಾಕ ನಾವೊಂದ್ ಯಾವಾಗ ಮ್ಯಾಲ ಇತ್ತಪ್ಪ ನಾವು ಭಯಂಕರ ಕಿಂಗಲ್ ಮಾಡವ್ರಿ ಕರೆ ಅದಪ್ಪ ಮಾತಾ ಆಡಕ್ಕೆ ದೊಡ್ಡ ಮೇಳದ ಒಳ್ಳೆ ಕಲಾವಿದರು ಹೌದು ಏನೋ ಅವ್ರು ಕೂಡ ನಮ್ಮ ಹಾಕ್ಯವ ಇವತ್ತು ಅಂದ್ರೆ ಬಹಳ ಪೂರ್ವ ಮಾಡಿದ ಜನ್ಮ ಪೂರ್ವ ಜನ್ಮದ ಪುಣ್ಯನಿರ್ಲಿ ನಮಗ್ ಬಹಳ ಆನಂದ ಆಗೈತಿ ಹೌದು ಹಿಂಗ 10 ಮಣಿ 6 ಗಂಟೆ ತನ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನಡೀತಾವತ್ತಮ್ಮ ಹೌದು ಹೌದು ಶರಣರ ಬಗ್ಗೆ ಏನ್ ಹೇಳ್ತಾರ ಹೆಂಗ ಬೆಳೆಸ್ತಾರ ಅಂತಕ್ಕಂಥದ್ದು ಹೌದು ಮುಂದಿನ ಸಂಧಿಗೆ ನೋಡೋಣ ಅಂತ ಹೇಳಿ ತಿಳ್ಕೊಂಡು 4 ನುಡಿ ಚಾಲನ್ ಹಾಡಿ ಹಾಡಿ ಸರಿ ಜೋಡಿ ಕಲಾವಿದ್ರಿಗೆ ಪಾಳೆ ಹೋಗ್ರಿ ಓಕೆ ಹಲೋ